ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ವೈದ್ಯರು, ವಕೀಲರು ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಮಗೆ ಗೊತ್ತಿದೆ, ಹಿದಾಯತುಲ್ಲಾ ಅವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದರು, ಈ ಭಾರತದ ರಾಷ್ಟ್ರಪತಿಯಾದರು. ನಮಗೆ ಎಷ್ಟು ಹೆಮ್ಮೆ ನೋಡಿ. 1900 ಆ ಕಾಲದಲ್ಲೇ ಹಿದಾಯತುಲ್ಲಾ ಅವರು ಜಡ್ಜ್ ಆದರು. ಅದೇ ರೀತಿಯಲ್ಲಿ ಅಮೆರಿಕದಲ್ಲಿ ಎಷ್ಟು ಜಡ್ಜಿಗಳು ಬಂದರು. ಹಲವಾರು ಜಡ್ಜಿಗಳು ಮುಸಲ್ಮಾನ್ ಜಡ್ಜಿಗಳು ಈ ಭಾರತದಲ್ಲಿ ಬರುತ್ತಾರೆ. ಅಮೆರಿಕದಲ್ಲಿ ಹಲವಾರು ಜಡ್ಜಿಗಳು ಮುಸ್ಲಿಂ ಜಡ್ಜಿಗಳು ಬಂದಿದ್ದಾರೆ. ಅದರ ಖುಷಿಯದು ನೋಡುವಾಗ ಸಂತೋಷ ಆಗುತ್ತೆ. ಅದೇ ರೀತಿಯಲ್ಲಿ ಫಾತಿಮಾ ಬೀಬಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು, ಬಹಾರ್ ಇಸ್ಲಾಂ ಇದ್ದರು. ಹಲವಾರು ಮುಸ್ಲಿಂ ಜಡ್ಜಿಗಳು ಈ ಭಾರತಕ್ಕೆ ಸೇವೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಅದೇ ರೀತಿಯಲ್ಲಿ ವಿವಿಧ ಕೋರ್ಟ್ಗಳಲ್ಲಿ ಮುಸ್ಲಿಂ ಜಡ್ಜಿಗಳ ಹೆಸರು ಕಾಣಬಹುದು. ಆದ್ದರಿಂದ ನನ್ನ ಪ್ರೀತಿಯ ಮಕ್ಕಳೊಂದಿಗೆ, ಅರ್ಸಿಕೆರೆ ಮಕ್ಕಳೊಂದಿಗೆ ಹೇಳುತ್ತಿರುವುದು, ಇವತ್ತು ಪ್ರತಿಭಾ ಪುರಸ್ಕಾರ ಇದೆ. ಸುನ್ನಿ ಮುಸ್ಲಿಂ ಜಮಾತ್ ಅವರು ನಿಮಗೆ ಪ್ರತಿಭಾ ಪುರಸ್ಕಾರ ಮಾಡುವುದು, ಆ ಪ್ರತಿಭಾ ಪುರಸ್ಕಾರದಲ್ಲಿ ಒಬ್ಬ ಮೇಲು ವ್ಯಕ್ತಿಯನ್ನು ತಂದು ಈ ಸ್ಟೇಜಲ್ಲಿ ಕೂತ್ಕೊಳಿಸಿದ್ದಾರೆ. ಇದು ಮಾದರಿ. ಅಲ್ಲಿ ಕೂತ್ಕೊಳಿಸಿ ನಿಮಗೆ ಪ್ರೇರಣೆಯಾಗಬೇಕು. ಇಂತಹ ಒಬ್ಬ ಈ ಅರಸೀಕೆರೆಯ ಒಬ್ಬ ಮಗಳು ಕಲಿತು ದೊಡ್ಡವಳಾಗಿ ಇವತ್ತೊಂದು ಜಡ್ಜ್ ಸ್ಥಾನದಲ್ಲಿ ರೀಚ್ ಆಗಿದ್ದಾರೆ, ತಲುಪಿದ್ದಾರೆ. ನೀವು ಅದೇ ರೀತಿಯಾಗಿ ಎಂಬ ದೊಡ್ಡದಾದಂತಹ ಸಂದೇಶವನ್ನು ಇವತ್ತು ಸುನ್ನಿ ಮುಸ್ಲಿಂ ಜಮಾತ್ ಅವರು ನಿಮಗೆ ಈ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಕೊಡ್ತಾ ಇರುವಾಗ ನೀವೆಲ್ಲರೂ ಚರ್ಚೆಗಳಾಗಬೇಕು, IAS IPS ಆಗಿರಬೇಕು. ಅದೇ ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ನೀವೆಲ್ಲರೂ ಸೇರಬೇಕು. ರೈಲ್ವೆ, ಆರ್ಮಿ ಮುಂತಾದ ಲಕ್ಷಾಂತರ ಉದ್ಯೋಗ ಇದೆ ಭಾರತದ್ದು. ನಾನು ಒಬ್ಬರು ಚೇರ್ಮನ್ ಆಗಿದ್ದಾಗ ಬ್ಯಾಂಗ್ಳೂರಲ್ಲಿ 35,000 ಸ್ಕ್ವೇರ್ ಫೀಟ್ ಅಲ್ಲಿ ವಕ್ಫ್ ಲ್ಯಾಂಡ್ ಅಲ್ಲಿ 30 ಕೋಟಿ ರೂಪಾಯಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನ ಒಂದು ಸೆಂಟರ್, ಟ್ರೈನಿಂಗ್ ಸೆಂಟರ್ಗೆ ನಾನು ಲ್ಯಾಂಡ್ ಹೆಸರು. ಯಾಕೆ ಗೊತ್ತಾ? ನಮ್ಮಲ್ಲಿ ಬರೀ IAS IPS ಮಾತ್ರ ಅಲ್ಲ, SDA, MDA, ಆರ್ಮಿ, ರೈಲ್ವೆ, ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಮುಸ್ಲಿಂ ಉದ್ಯೋಗಿಗಳನ್ನು ಅಲ್ಲಿ ನೇಮಕ ಮಾಡಲು ಸಾಧ್ಯವೋ ಅಲ್ಲೆಲ್ಲ ನಮ್ಮ ಮಕ್ಕಳು ಮುಂದೆ ಬರಬೇಕು. SSLC ನಂತರ PUC, ಕೆಲವು ಮಕ್ಕಳಿಗೆ ಡಿಗ್ರಿ ಹೋಗೋಕ್ಕಾಗಲ್ಲ, ಹೆಡ್ ಕಾನ್ಸ್ಟೇಬಲ್ ಹೋಗ್ಬೋದು, ಪೊಲೀಸ್ ಉದ್ಯೋಗದಲ್ಲಿ ಹೋಗ್ಬೋದು, ನಂತರ BA ಆಗ್ಬೋದು, ಏನು ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ, ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಅರ್ಹತೆಗೆ ತಕ್ಕುದಾದಂತ ಎಲ್ಲರೂ ಜಡ್ಜ್ ಆಗೋಕ್ಕಾಗಲ್ಲ, ಎಲ್ಲರೂ IAS IPS ಆಗಲಿಕ್ಕಾಗಲ್ಲ, ಎಲ್ಲರೂ ಲಾಯರ್ ಮತ್ತು ಇಂಜಿನಿಯರ್ ಆಗೋಕ್ಕಾಗಲ್ಲ. ಎಷ್ಟು ನಿಮಗೆ ಸಾಧ್ಯವೋ ನೀವು ಓದಿದ್ದಕ್ಕೆ ನೀವು ಟ್ರೈ ಮಾಡಬೇಕು, ಪ್ರಯತ್ನ ಮಾಡಬೇಕು. ಅಲ್ಲಾಹ್ ತೌಫೀಕ್ ಇರಲಿ. ಈ ನಿಟ್ಟಿನಲ್ಲಿ ಎಲ್ಲವನ್ನು ಮಾರಾಟ ಮಾಡಿ ಅವರು ಬೀದಿಗೆ ಬಂದಿದ್ದಾರೆ. ಅದಕ್ಕೆ ಅದಕ್ಕೆ ಹೇಳ್ತಾರೆ, ಗೆದ್ದವನು ಸೋತವನನ್ನು ಸತ್ಯ ಹೋದನು. ಇಂತಹ ನಾವು ಒಂದು ಪರಿಸರದಲ್ಲಿ ಬೆಳಿಬೇಕು ಅಂತಂದ್ರೆ ಆಸ್ತಿ, ಅಂತಸ್ತು, ಇದರಿಂದ ನಮ್ಮ ಮಕ್ಕಳೇ ನಮ್ಮ ಹಾನೆಸ್ಟ್ ಮತ್ತು ಇಂಟೆಗ್ರಿಟಿ ಇದನ್ನು ಮನಸ್ಸಿನಲ್ಲಿ ನಾನು ತೋರಿಕೆಗೆ ಹೇಳ್ತಿಲ್ಲ, ಇಲ್ಲೇ ಹೇಳಿದೆ. ನನ್ನ ಶಾಲೆಯಲ್ಲಿ ಎಷ್ಟು ಅಂಕಿಗಳಿದ್ದಾವೆ ಅಂತ ಹೇಳಿ ನನಗೆ ಈಗಲೂ ಕೂಡ ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಯಾರು ಕೇಳಿದ್ದೆ. ಆ ರೀತಿ ನಾನು ಈವರೆಗೂ ನಾನು ಅಡ್ವೊಕೇಟ್ ಆಗಿ 23ನೇ ವರ್ಷ ನಿಲ್ತಾ ಇದೆ, ನಾನು ಜಡ್ಜ್ ಆಗಿ 15ನೇ ವರ್ಷ ನಿಲ್ತಾ ಇದೆ. ಇದನ್ನು ಮಾತ್ರ ಮನಸ್ಸಲ್ಲಿ ಕೊಡ್ತೀನಿ, ಎಲ್ಲರಿಗೂ ನ್ಯಾಯ ಕೊಡಬೇಕು. ಬೇರೆ ಯಾರಿಲ್ಲ ಕಿಸಿಗೂ ಬೇಡಿ ಸಾಕಿ. ನನಗೆ ಒಂದು ಟೆನ್ಷನ್, ಜಡ್ಜ್ಮೆಂಟ್ ಹೊರಗಡೆ ಬರೋವರು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅದೊಂದು ಪ್ರಸವ ವೇದನೆ. ಹೆರಿಗೆ ಆಗುವಷ್ಟರಲ್ಲಿ ತಾಯಿಗೆ ಎಷ್ಟು ವೇದನೆ ಆಗ್ತದೋ ಒಂದು ಜಡ್ಜ್ಮೆಂಟ್ ಕೊಡುವಷ್ಟರಲ್ಲಿ ಒಂದು ಜಡ್ಜ್ಗೆ ಎಷ್ಟು ವೇದನೆ ಆಗ್ತದೆ. ಅಷ್ಟು ವೇದನೆಯನ್ನು ಅನುಭವಿಸಿ ಒಂದು ಜಡ್ಜ್ಮೆಂಟ್ ಕೊಡ್ತೀನಿ. ರಾತ್ರಿ 2 ಗಂಟೆವರೆಗೂ 3 ಗಂಟೆವರೆಗೂ ನಾನು ಎದ್ದಿರ್ತೀನಿ, ಅಥವಾ ಬೆಳಿಗ್ಗೆ 3:30ಗೆ ಹೇಳ್ತೇನೆ, ಬೆಳಿಗ್ಗೆ 6 ಗಂಟೆ 7 ಗಂಟೆ ಆದರೂ ನನ್ನ ಥಿಂಕಿಂಗ್ ಮುಗಿಯೋದಿಲ್ಲ. ಎಲ್ಲಿ ಯಾವ ಅಕ್ಷರದಲ್ಲಿ
ಒಂದು ನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಂಡು ನ್ಯಾಯಕ್ಕೆ ನ್ಯಾಯ ಒದಗಿಸುವುದೆಂದರೆ ನಾವು ನಮ್ಮ ಕೆಲಸವನ್ನು ಯಾವುದೇ ಕೆಲಸ ಇದೆ, ನನ್ನ ಜಡ್ಜ್ ಕೆಲಸ ಅಂತ ಹೇಳುವುದಿಲ್ಲ, ಎಲ್ಲರಿಗೂ ಜಡ್ಜ್ ಕಲಿಸುವುದಿಲ್ಲ ಅಥವಾ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಥವಾ ಅವರ ದಾರಿಗಳು ಎಲ್ಲರೂ ಜಡ್ಜ್ ಆದರೆ ಪ್ರಪಂಚದಲ್ಲಿ ಬೇರೆ ಕೆಲಸ ಮಾಡುವುದಿಲ್ಲ. ಹೀಗೆ ಯಾವುದೇ ಒಂದು ಕೆಲಸವನ್ನು ನಾವು ತೊಡಗಿಕೊಂಡಾಗ ಅದು ಕಸ ಗುಡಿಸುವುದರಲ್ಲಿ ಅದರಲ್ಲೂ ಕೂಡ ನಾವು ಒಂದು ಶ್ರದ್ಧೆ ಇಟ್ಟು ಕೆಲಸ ಮಾಡಬೇಕು. ಯಾರಾದರೂ ಸರಿಯಾಗಿ ಕಸ ಗುಡಿಸಲಿಲ್ಲ, ಕ್ಲೀನ್ ಮಾಡಲಿಲ್ಲ, ಸರಿಯಾಗಿ ಟೈಪ್ ಮಾಡಲಿಲ್ಲ ಅಥವಾ ಯಾರಾದರೂ ಒಂದು ಪತ್ರ ಸರಿಯಾಗಿ ಬರಲಿಲ್ಲ, ನಾನು ಅವ್ರಿಗೆ ಸರಿಸಿ ನಾನು ಕೊಡ್ತೇನೆ ಕಸ್ಬರಿಗೆ ನಾನು ಕೇಳಬೇಕು, ನಾನು ಮಾಡಿ ತೋರಿಸ್ತೇನೆ, ಇಲ್ಲ ಮೇಡಮ್ ಅದು ಬರಲಿಲ್ಲ, ಇಲ್ಲ ನಾನು ತೋರಿಸ್ತೇನೆ, ಹೇಗೆ ಬರುತ್ತಿಲ್ಲ ನಾನು ಯಾವುದೇ ಕೆಲಸಕ್ಕೆ ಯಾವತ್ತೂ ಹಿಂದೆ ಮಾಡಿದ್ದಿಲ್ಲ. ನನ್ನ ಮನೆಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. 10ನೇ ತರಗತಿಯವರೆಗೆ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಏನು ಇವತ್ತು ಮಕ್ಕಳಿಗೆ ಪ್ರೋತ್ಸಾಹನ ಮತ್ತು ಮತ್ತೆ ಸಮಾಜದ ಮಕ್ಕಳಿಗೆ ಗೌರವ ಸೂಚಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಕಮಿಟಿಯವರು ಬಹಳ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನನ್ನ ಭಾವನೆ. ಯಾಕಂದರೆ ಇವತ್ತು ನಮ್ಮ ಡಾಕ್ಟರ್ಸ್ ಇರ್ಬೋದು, ಲಾಯರ್ ಅಡ್ವೊಕೇಟ್ಸ್ ಇರ್ಬೋದು, ಇವತ್ತು ಅವ್ರು ಕೊಟ್ಟಂಥ ಸೇವೆ ಕೊಡ್ತಾರೆ. ಇವತ್ತು ಸಮಾಜಕ್ಕೆ ಎಲ್ಲ ಸಮಸ್ತ ಜನತೆಗೂ ಸೇವೆ ಕೊಡ್ತಾರೆ. ಈ ಇಂಥ ಕಾರ್ಯಕ್ರಮವನ್ನು ನೀವು ಕಮಿಟಿಯವರಿಂದ ಮಾಡ್ತಾರೆ, ಮುಂದಿನ ಅವ್ರಿಗೆ ಮುಂದಿನ ಇರೋಂಥ ಮಕ್ಕಳಿಗೆ ಇವತ್ತು ಎಲ್ಲೋ ನಾವು ಪ್ರೋತ್ಸಾಹ ಕೊಟ್ಟಾಗ್ತದೆ. ಯಾಕೆ ಮುಂದೆ ನಾವು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಸೇವೆ ಇಡೀ ಎಲ್ಲ ಸಮಸ್ತ ಜನರಿಗೆ ಕೊಟ್ಟಂಥ ಸೇವೆ ನಾವು ಮಾಡಿದ್ರೆ ಯಾವತ್ತೂ ನಮ್ಮ ಕಮಿಟಿ ಕರೆದು ಗುರುತಿಸ್ತಾರೆ ಅನ್ನೋ ಭಾವನೆಯಿಂದ ಇವತ್ತಿಂತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಇದರ ಜೊತೆ ಇವತ್ತೇನು ಎಲ್ಲ ಮಾಡ್ತೀವಿ, ಈ ಒಳ್ಳೆ ಕೆಲಸ ಇದು ಯಾವತ್ತೂ ನಿಲ್ಲಿಸ್ಕೋಬಾರ್ದು. ಹಿಂದಿನ ಕಮಿಟಿಯಿಂದನೂ ಪ್ರಾರಂಭವಾಯಿತು. ಮತ್ತು ಇದ್ರ ಜೊತೆ ಮಕ್ಕಳಿಗೆ ನೀವು ಗುರುತಿಸಿ ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟಂಥ ಕೆಲಸ ಇದೆಯಲ್ಲ, ಇದು ಒಳ್ಳೆ. ಇವತ್ತಿನ ಈ ಭಾರತ ದೇಶದ ನಡೀತಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಬಹಳ ಅವಶ್ಯಕತೆ ಬೇಕು, ವಿದ್ಯೆ ಬೇಕು. ವಿದ್ಯೆ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ಬರ್ತಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಹಿಂದೆ ಹೇಳ್ತಾ ಇದ್ದಾರೆ ನಮ್ಮ ಸರ್ವರು, ಇವತ್ತು ಟ್ರಂಪು ಅವರ ವಿರುದ್ಧವಾಗಿ ಇವತ್ತು ಒಂದು ದೇಶದಲ್ಲಿ ಒಬ್ಬ ನಮ್ಮ ಮುಸ್ಲಿಂ ಭಾರತ ದೇಶದ ಒಬ್ಬ ಮುಸ್ಲಿಂ ಪ್ರಜೆ ಒಬ್ಬ ವ್ಯಕ್ತಿ ಅವರ ವಿರುದ್ಧವಾಗಿ ಒಬ್ಬ ಪ್ರಜೆ ಗೆದ್ದಿದ್ದಾರೆ ಅಂದರೆ ಇದು ಅವರ ಇದ್ದಂಥ ವಿದ್ಯೆ. ಈ ವಿದ್ಯೆಗೆ ಯಾವತ್ತೂ ಇವ್ರಿಗೆ ಬೆಲೆ ಇಲ್ಲ, ಕೊನೆಯವರೆಗೂ ವಿದ್ಯೆ ಕಾಯುತ್ತಾರೆ. ದಯಮಾಡಿ ಇಂಥ ಕೆಲಸಗಳಿಗೆ ನಮ್ಮ ಕಮಿಟಿಯವರು ಬಹಳ ಪ್ರೋತ್ಸಾಹಬೇಕು. ಇಂಥ ಕೊಡಿ ಗುರುತಿಸಿ ಈ ಕಾರ್ಯಕ್ರಮದಿಂದಾಗಲೂ ಕಾರ್ಯಕ್ರಮ ತದನಂತರನೂ ಕೆಲವು ಓದಂಥ ವಿದ್ಯಾರ್ಥಿ ಮಕ್ಕಳು ಗುರುತಿಸಿ ಅವರಿಗೆ ನಿಮ್ಮ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ತಾ. ಯಾಕಂದ್ರೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಮ್ಮೂರು ಒಂದು ಹೆಣ್ಮಕ್ಳಿಗೆ ನಾವು ಕರೆಸಿ ಇವತ್ತು ಒಂದು ನಾವು ಆ ಸ್ಥಾನ ಕೊಡ್ತೀವಿ. ಯಾಕಂತಂದರೆ ಅವರ ನಡೆದಂಥ ದಾರಿಗೆ ಅವರ ಒಂದು ಸ್ಥಾನಕ್ಕೆ ನಾವು ಇವತ್ತು ಗೌರವ ಕೊಡ್ತಾ ಇದ್ದೀವಿ. ಈ ಥರ ಸ್ಥಾನಗಳು ನಮ್ಮಲ್ಲಿ ಉನ್ನತವಾಗಿ ಹೋಗಬೇಕು, ಹೊರಹೊಮ್ಮಬೇಕು. ನಮ್ಮಲ್ಲಿ ಕೆಲವು ಆಕಾರ ವಿಕಾರಗಳು ಇರುವಂಥ ಒಂದು ಕೆಲವು ಡಿಸ್ಕಸ್ ಮಾಡುವಂಥದ್ದು ಶಕ್ತಿ ಇದೆ, ಬಟ್ ಕೆಲವು ಅವರು ಹೊರಹೊಮ್ಮತಾ ಇಲ್ಲ, ಹೊರಹೊಮ್ಮತಾ ಇಲ್ಲ. ಈ ಥರ ಕಾರ್ಯಕ್ರಮ ಮಾಡಿ ಅವರೆಲ್ಲ ಹೊರಹೊಮ್ಮಂಥ ಕಾರ್ಯಕ್ರಮ ಮಾಡಬೇಕು. ಇಂಥ ದೊಡ್ಡ ಸಮಾಜವನ್ನು ಗುರುತಿಸಬೇಕು. ಅದು ಹೇಳಿದ್ರೆ ನಮ್ಮ ಶಾಂತಿ ಸೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೊಟ್ಟಂಥ ಸೇವೆ ಅದೇ. ಯಾಕಂದರೆ ಹಿಂದಿನ ಸರ್ಕಾರದವರು ಇವತ್ತು ಜವಾಬ್ದಾರಿ ತಗೊಂಡು ಹಿಂದಿನ ಸರ್ಕಾರದವರು ಇವತ್ತು ವಿಶ್ವಾಸದ ತಗೊಂಡು ಅವರು ಒಂದು ಸ್ಥಾನ ತಗೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೊಟ್ಟಂಥ ಸೇವೆ. ಇಂಥ ಸೇವೆಗಳು ಅವರ ಕೊಡಬೇಕು. ಭಗವಂತ ಅವರಿಗೆ ಇನ್ನೂ ಒಳ್ಳೆಯ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ, ನಮ್ಮ ಸಮಾಜಕ್ಕೆ ಸೇವೆ ಮಾಡೋ ಅವಕಾಶ ಕೊಡಲಿ ಅಂತ ಈ ವೇದಿಕೆ ಮುಖಾಂತರ ಬಯಸ್ಕೊಂಡು ನಾನು ಈ ಕಾರ್ಯಕ್ರಮದ ನಿರ್ಮಾಣದಲ್ಲಿ ದಯಮಾಡಿ ಯಾರು ನಮ್ಮಿಂದ ಬಯಸಬಾರ್ದು. ಮುಂದೆ ಒಂದು ನಾನು ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮ ನಿರ್ಮಾಣಕ್ಕೆ ತಮ್ಮೆಲ್ಲ ಅನುಮತಿಯನ್ನು ಕೇಳ್ತಾ ಈ ಕಾರ್ಯಕ್ರಮ ನಿರ್ವಹಿಸ್ತೀನಿ. ಜೈ ಜೈ.